ಹೊರಗ್ ಕಳ್ಸಿ ಇನ್ನೊಬ್ಬ ಗಂಡನ್ನ ಬಾತ್ರೂಮ್ ಅಲ್ಲಿ ಮುಚ್ಚಿಡಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದೇನೂ ಇಲ್ಲ, ಅದೇನೂ ಇಲ್ಲ, ನಿಜವಾಗ್ಲೂ ಅದೇನೂ ಇಲ್ಲ. ಹಾಗೇನಿಲ್ಲ ಅತ್ತೆ, ಮನೆ ಊಟ ಟೈಮಲ್ಲಿ ಊಟ ಬಡಿಸಿಲ್ಲ ಅಂತ ನೀವು ಬೈದ್ರಿ, ಮತ್ತೆ ಟೀ ಟೈಮಲ್ಲಿ ಟೀ ಕೊಡ್ಲಿಲ್ಲ ಅಂತ ಬೈದ್ರಿ. ಆದ್ರೆ ಈಗ ನಿದ್ದೆ ಟೈಮ್ ಬಂತು, ನಿದ್ದೆ ಮಾಡ್ತೀರಂತ ಕೇಳಿದೆ ಅಷ್ಟೇ. ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ಏನು ಬರಿಗೈಲ್ ಬಂದ್ಬಿಟ್ಟಿದ್ಯಾ? ಕಾಫಿಗೆ ಶುಗರ್ ಎಷ್ಟು ಹಾಕ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನಗ್ 3 ಸ್ಪೂನು, ನಮ್ಮತ್ತೆಗೆ 2 ಸ್ಪೂನು, ಅವ್ರತ್ತೆಗೆ 1 ಸ್ಪೂನು. ನಿಲ್ಸೆ, ಈ ನಿನ್ ನಾಟಕಗಳೆಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ. ಟಿವಿಲಿ ಡೈಲಾಗ್ಗೆ ಇವಳು ಗಾಬರಿ ಆಗ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಬಾತ್ರೂಮ್ ಅಲ್ಲಿ ಯಾರೋ ಇದಾರೆ. ನನಗ್ ಡೌಟ್. ನಿನ್ ತಲೆ, ನಾನು ಹೇಳಿದ್ದೆ ಕರೆಕ್ಟು. ನಿಮ್ಗೆ ಹೇಗ್ ಗೊತ್ತು? ಎಕ್ಸ್ಪೀರಿಯನ್ಸೇ, ಎಕ್ಸ್ಪೀರಿಯನ್ಸ್. ಪಾಪ ಮಾವಯ್ಯ. ನಗ್ತೀರಿ ಅಂದ್ರೆ ಮಳ್ಳಿರ. ಅಷ್ಟಕ್ಕೂ ಅವ್ನು ಎಲ್ಲಿದ್ದಾನೆ ಅಂತ ಹೇಗ್ ಕಂಡಿಡಿಯೋದು ಅಂತ ಹೇಳಿ. ಈಗ ನಾನು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಕೇಳ್ತೀನಿ. ಅವಳು ಓಕೆ ಅಂದ್ಬಿಟ್ರೆ ಅವಾಗ ಯಾರು ಇಲ್ಲ ಅಂತ, ಅಂತೇನಾದ್ರೂ ರಾಗ ಎಳೆದ್ಲು ಅಂದ್ರೆ ಖಂಡಿತ ಯಾರು ಇದಾರೆ ಅಂತಾನೆ. ಓಕೆ, ಬರ್ತಿದ್ದಾಳೆ. ತಗೊಳ್ಳಿ. ಬಾತ್ರೂಮ್ ಎಲ್ಲಿದೆ ಅಂತ ತೋರ್ಸು. ಶುಗರ್ ಅಲ್ವಾ, ಗಂಟೆಗೂ ಹೋಗ್ಬೇಕಾಗತ್ತೆ. ತಪ್ಪು ಮಾಡ್ದೆ ಶ್ರೀದೇವಿ, ಇನ್ಮೇಲೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಡಬ್ಬಾ ಸೀರಿಯಲ್ಗಳು ನಮ್ಮನ್ ಪ್ರಶಾಂತವಾಗಿರಕ್ಕೆ ಬಿಡಲ್ವೇ? ಹೌದು. ನೀನ್ ತೋರ್ಸ್ಬಾಮ್ಮ. ಅಲ್ಲ, ಈ ಬಾತ್ರೂಮು ಯಾಕೋ ಸ್ವಲ್ಪ ಜಾರುತ್ತೆ. ನೀವ್ ಆಚೆ ಹೋಗಿ, ಅಲ್ಲೊಂದ್ ಬಾತ್ರೂಮ್ ಇದೆ. ಆಚೆ ಸೀನು ಮನುಷ್ಯರ್ ನೋಡಿದ್ಯಾ ಹೆಂಗಿದ್ದಾರೆ? ಹೊಡೆದ್ಬಿಟ್ರೆ, ಕೊಚ್ಚ ಹಾಕಿದ್ರೆ, ಸಾಯಿಸ್ಬಿಟ್ರೆ ನನಗ್ ತುಂಬಾ ಭಯ ಆಗತ್ತಮ್ಮ. ಬಾ ತೋರ್ಸಮ್ಮ. ಸೀನು ಲೇ, ಈ ಪ್ರೆಸಿಡೆಂಟ್ಗೆ ಮಾಡ್ತೀನಿ ನೋಡು. ಸೀನೋನವ್ರು ಯಾರಾದ್ರೂ ಐಸಿಯುನಲ್ಲಿದ್ದಾರಾ? ಇಲ್ಲಾಂದ್ರೆ ನೋಡ್ತೀನಿ ರೀ. ಅನ್ಐಡೆಂಟಿಫೈಡ್ ಆಕ್ಸಿಡೆಂಟ್ ಕೇಸ್ ಇದೆ. ಥ್ಯಾಂಕ್ ಯು ನರ್ಸಮ್ಮ. ಏನು ಕಾಮಾಪುರದವ್ರ? ಅರ್ಥ ಆಗ್ತಾ ಇದೆ. ಏಯ್, ಮೊದ್ಲು ಒಳಗಡೆ ಹೋಗಿ ನಿಮ್ಮವನ ಅಲ್ವಾ ಅಂತ ನೋಡ್ಕೊಂಡ್ ಬನ್ನಿ. ಒಬ್ರಾದ್ಮೇಲೆ ಒಬ್ರು ಹೋಗಿ. ಲೇ ಚಂಪಾ, ನೀನ್ ಹೋಗು. ಲೋ, ಇದು ನಮ್ ಸೀನು ಅಲ್ಲ ಕಣ. ಅಲ್ವಾ? ನನ್ ಮಗನೇ, ಡೌಟ್ ಇದ್ರೆ ನೀವೇ ನೋಡ್ಕೊಳ್ಳಿ. ನೀನ್ ಹೋಗಿ ಸರಿಯಾಗಿ ನೋಡು. ಸೀನು ಸಾರ್, ಇದು ನಮ್ ಸೀನುನೇ ಸಾರ್. ಅದೇ ಕಣ್ಣು, ಅದೇ ಬಾಡಿ. ಇವತ್ತು ಪ್ರೆಸಿಡೆಂಟ್ ಆಗೋದಾ ಸಾರ್? ಲೇ ಪ್ರೆಸಿಡೆಂಟ್, ಇರೋ ನೀನ್ ಹೋಗಿ ಇನ್ನೊಂದ್ಸಲ ಸರಿಯಾಗಿ ನೋಡೋ. ಲೇ ರಾಜು, ನೀನ್ ಹೋಗೋ. ಸೀನು ಅಲ್ಲ ಅವನು. ಫೋಟೋ ಏನಾದ್ರು ಇದೆಯಾ? ನೀನು ಬಾರೋ. ಹೋಗೋ. ಇವನೇನು ಹೆಂಗಿದ್ದಾನೆ? ಏನ್ ಸರಿ ಹಿಂಗಾಯ್ತು? ಅಬ್ಬಾ, ಅರ್ಜೆಂಟಲ್ಲಿ ಕನ್ನಡಕ ತರೋದನ್ ಮರ್ತ್ಬಿಟ್ಟೆ. ಕದಲ್ಸ್ ನೋಡ್ತೀನಿ. ಈ ಮುಚ್ಚಳ ಒಂದ್ ಬರ್ತಿಲ್ವೇ? ಅಯ್ಯಪ್ಪ, ಅಬ್ಬಾ, ನನ್ ಕೈಲಾಗಲ್ಲ.
ಕಾಣಿಸ್ತಾ ಇಲ್ಲ. ಏನಾದ್ರೂ ಕೇಳಿಸತ್ತಾ? ಸೌಂಡ್ ಕೂಡ ಏನೂ ಇಲ್ಲ. ಅಬ್ಬಾ, ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಿಲ್ಲ. ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಕಾಣತ್ತೇನೋ. ಅಯ್ಯೋ, ಏನು ಕಾಣಿಸ್ತಿಲ್ವಲ್ಲ. ಅಬ್ಬಾ, ಈ ಗೋಡೆ ಸ್ವಲ್ಪ ಹಿಂದೆ ಇರ್ಬೋದಿತ್ತಲ್ಲ. ಇದೊಂದು ಹಾಳಾದ್ದು. ಏನ್ ಮಾಡ್ಬೇಕೀಗ ಇದನ್ನ? ಈ ಟ್ಯಾಬ್ಲೆಟ್ ತಗೊಳಮ್ಮ. ತಗೊಳ್ಳೋ. ಸರ್, ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹವಯ್ಯು? ಫೈನ್ ಸರ್. ಏನಿದು ನಿಮ್ಮ ಏರಿಯಾ ಅಲ್ವಲ್ಲ ಇದು? ಈ ಆಕ್ಸಿಡೆಂಟ್ ಆಗಿದ್ದು ನಮ್ಮೂರ್ ಹುಡುಗನ ಅನ್ನೋ ಡೌಟ್ ನನಗೆ ಅರ್ಥ ಆಗ್ತಾ ಇಲ್ಲ. ಫೇಸ್ ಏನಾದ್ರು ನೋಡೋ ಅವಕಾಶ ಇದೆಯಾ? ಮುಖನ 5-6 ದಿನಗಳವರೆಗೂ ಬಿಚ್ಚೋದಕ್ಕಾಗೋದಿಲ್ಲ. ಏನ್ ಮಾಡೋದು? ಮತ್ತೆ ಕಂಡು ಹಿಡಿಯೋದು ಹೇಗೆ? ನಾನು ಅವನ ಬಗ್ಗೆ ಸಾಯಂಕಾಲದಿಂದ ಟ್ರೇಸ್ ಔಟ್ ಮಾಡ್ತಾ ಇದ್ದೀನಿ. ಅವನ ಕೈಯಲ್ಲಿರೋ ಉಂಗ್ರ, ಚೈನ್ ನೋಡ್ಬಿಟ್ಟು ಅವ್ನು ದೊಡ್ಡವರು ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಟ್ರು. ಅವನಿಂದ ಊರಲ್ಲಿ ದೊಡ್ಡ ಗಲಾಟೆ ಶುರುವಾಗ್ತಾ ಇದೆ. ನಾವೇನಾದ್ರೂ ಆಂಬ್ಯುಲೆನ್ಸ್ ಅಲ್ಲಿ ಅವನ್ನ ಕರ್ಕೊಂಡು ಹೋಗಿ ಅವ್ರ ಫ್ಯಾಮಿಲಿ ಅವ್ರಿಗೆ ತೋರಿಸಿ ವಾಪಸ್ ತಗೊಂಡ್ ಬರ್ಬೋದಾ? ಹಾಸ್ಪಿಟಲ್ ರೂಲ್ಸ್ ಪ್ರಕಾರ ಆದ್ರೆ ಒಪ್ಕೊಡಲ್ಲ. ಆದ್ರೆ ಊರಲ್ಲಿ ಸಿಚುಯೇಷನ್ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು. ಅಬ್ಬಾ, ಹೋಗ್ ಕೆಲ್ಸ ನೋಡ್ಕೊಮ್ಮ. ಇದಾನ ಬಾತ್ರೂಮ್ ಅಲ್ಲಿ ಒಂದ್ ದೊಡ್ಡ ಪೆಟ್ಟಿಗೆ ಬಿಟ್ರೆ ಇನ್ಯಾರು ಇಲ್ಲ. ಹಾಗಾದ್ರೆ ಖಂಡಿತ ಆ ಪೆಟ್ಟಿಗೆಲೇ ಇರ್ತಾನೆ. ನನಗ್ ಡೌಟು. ನಿನ್ ಮುಖ ಡೌಟು. ಖಂಡಿತ ಅದೇ ಪೆಟ್ಟಿಗೆಲಿ ಇರ್ತಾನೆ. ಅಷ್ಟ್ ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯಾ? ಎಕ್ಸ್ಪೀರಿಯನ್ಸ್. ಪಾಪ ಮಾವ. ನಿನ್ ತಲೆ ನಕ್ಕಿದ್ ಸಾಕು. ನೆಕ್ಸ್ಟ್ ಪ್ಲಾನ್ ಏನು ಅಂತ ಯೋಚನೆ ಮಾಡಿ. ಏಯ್, ಈ SI ಮತ್ತೆ ರಾಮು ಎಲ್ಲ ಆದಷ್ಟು ಬೇಗ ಬಂದ್ಬಿಡ್ತಾರೋ? ಈ ಪ್ರೆಸಿಡೆಂಟ್ ಫ್ಯಾಮಿಲಿ ಬೇರೆ ಒಳಗಡೆ ಇದೆ. ಈಗ ಹೇಗೋ ಬಾಬಿನ್ ಹೊರ ಕರ್ಕೊ ಬರೋದು? ಊರಿನ ಪವರೇ ಆಫ್ ಮಾಡೋಣ. ಬಾಬಿ ಯಾರ ಕಣಕ್ಕೂ ಕಾಣಿಸ್ದೆ ಹೊರಗಡೆ ಬಂದ್ಬಿಡ್ತಾನೆ. ಮೊದ್ಲು ಬಾಬಿಗೆ ಮೆಸೇಜ್ ಮಾಡು. ಅವ್ನ್ ರೆಡಿ ಅಂದ್ರೆ ಊರಲ್ಲಿ ಪವರ್ ಕಟ್ ಮಾಡೋಣ. ಅಲ್ಲಿ ಕೂತ್ಕೊಂಡಿರೋ ಬದಲು ಆಟ ಆಡ್ಬೋದಲ್ಲ ನೀವು? ಏನ್ ಆಡ್ಕೋಬೇಕಮ್ಮ? ಕಳ್ಳ ಪೊಲೀಸ್ ಆಡ್ರೋ. ಆಡೋಣ ಆಡೋಣ, ಆಡ್ಕೊಳ್ಳಿ ಆಡ್ಕೊಳ್ಳಿ. ಬನ್ನಿ ಬನ್ನಿ ಆಡೋಣ ಬನ್ನಿ. ಅಯ್ಯೋ, ಅವ್ರ ಕಳ್ಳ ಪೊಲೀಸ್ ಆಡಿದ್ರೆ ನಿನಗೇನಮ್ಮ? ಬಾ ಕೂತ್ಕೋ. ಬಾ ಕೂತ್ಕೊಳ್ಳಿ, ಬನ್ನಿ. ಬಾ ಕೂತ್ಕೋ. ಕೂತ್ಕೊಮ್ಮ. ಕೊಡಿ. ಕೂತ್ಕೊಳ್ಳೆಲ್ಲ ಆಟ ಆಡ್ಕೋತಾರೆ. ಕೂತ್ಕೋ ಕೂತ್ಕೋ. 7, 8, 9, 10 ಎಲ್ಲರೂ ಬಚ್ಚಿಟ್ಕೊಳ್ಳಿ, ಬರ್ತಿದ್ದೀನಿ. ಏನಾಯ್ತು? ಕಳ್ಳ ಸಿಕ್ತಿಲ್ಲ. ನಾನ್ ಕೇಳಿದ್ರೆ ನಾನ್ ಸಹಾಯ ಮಾಡ್ತೀನಲ್ವಾ? ಅಡ್ಗೆ ಮನೇಲಿ ಹೋಗಿ ನೋಡು. ಓಕೆ. ಅಲ್ಲಿ ಯಾರೂ ಇಲ್ಲ. ಹೋಗಿ ಸ್ಟೋರ್ ರೂಮ್ ಅಲ್ಲಿ ನೋಡು ಪುಟ್ಟ. ಅಲ್ಲೂ ಯಾರೂ ಇಲ್ಲ. ಬೆಡ್ರೂಮ್ ಅಲ್ಲಿ ನೋಡು. ಓಕೆ. ಏನಮ್ಮ ತಣ್ಣಗಿದ್ರು ನಿನಗ್ ಬೆವರು ಬರ್ತಿದ್ಯಲ್ಲ? ಹಾ, ಸಿಕ್ಕಿದ್ರು. ಇನ್ನ ಇಬ್ರು ಸಿಗ್ಲಿಲ್ಲ. ಲೇ, ಹಾಗೆ ಸೈಲೆಂಟ್ ಆಗಿ ಇರ್ಬೇಡ್ವೋ? ಏನೋ ಒಂದ್ ಹೇಳೋ. ಟೆನ್ಷನ್ ಯಾಕೋ? ಪ್ಲಾನ್ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಗುತ್ತೆ. ಬಾತ್ರೂಮ್ ಅಲ್ಲಿರೋ ದೊಡ್ಡ ಪೆಟ್ಟಿಗೆಲ್ ನೋಡು. ಖಂಡಿತ ಸಿಗ್ತಾನೆ ಕಳ್ಳ. ಓಕೆ. ಬಾಬಿ ಮೆಸೇಜ್. ಡೂ ಇಟ್ ವೆರಿ ಫಾಸ್ಟ್. ಮೈ ಸಿಚುವೇಶನ್ ಇಸ್ ವೆರಿ ಬ್ಯಾಡ್. ನಡಿಯೋ, ಊರಿನ ಪವರ್ ಕಟ್ ಮಾಡೋಣ. ನಡಿ. ಪವರ್ ಯಾರು ಆಫ್ ಮಾಡಿದ್ರ? ಯಾರು ಆಫ್ ಮಾಡಿದ್ರೆ ನಮ್ಗೆ ಯಾಕೋ? ನಾವ್ ಹೋಗಿ ಬಾಬಿನ ಕರ್ಕೊಂಬರೋಣ. ಬಾ. ಮಧ್ಯರಾತ್ರಿ ಆಗೋದ್ರೆ ಸಾಕು, ಈ ಕಳ್ರಿಗೆಲ್ಲ ಆಟ ಆಗಿ ಹೋಗಿದೆ. ಕರೆಂಟ್ ತೆಗಿಯೋದು, ಊರ್ ಖಾಲಿ ಮಾಡೋದು. ಲೇ, ನೀವ್ ಆ ಕಡೆ ಹೋಗಿ. ಲೇ, ನೀವ್ ನನ್ ಜೊತೆ ಬನ್ನಿ. ಇವತ್ ರಾತ್ರಿ ಅವನನ್ನ ಬಿಡಲ್ಲ ಕಟ್ರೋ.
ನನಗೆ ಗೊತ್ತಿಲ್ದಂಗೆ ನಮ್ಮೂರಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ದೀರೇನ್ರೋ? ಮಾಡ್ತೀನಿ ನಿಮ್ಗೆ. ಈಗ ಸಿಕ್ಕಾಕತ್ತೀರಾ? ಅಯ್ಯೋ ಹಾಳಾದ್ ಕಣ್ಣು ಕಾಣಿಸ್ತಿಲ್ವೇ? ಚಂದ್ರಕಲಾ, ಅಬ್ಬ ಏನು? ನನ್ ಮುಂದೆ ಇರೋರು ಒಬ್ರ ಇಬ್ರ ಹೇಳು. ಮಾಮ ಸೀನನ್ ಕೊಲ್ಲೋ ಬದಲು ಇವಳನ್ ಕೊಂದಿದ್ರೆ ಚೆನ್ನಾಗಿರೋದು. ಹಾ, ಒಬ್ರೇ ಇದಾರತ್ತೆ. ಹಾ ಹಾ, ಈ ಹಾಳಾದ್ ಕಣ್ಣು ಕಾಣಿಸ್ತಾನೆ ಇಲ್ಲ. ಥೋ. ಇದ್ ನಮ್ ಸೀನೋ ಅವ್ರೇನಾ? ಕೇಳ್ತಿದಾರಲ್ಲ, ಮಾತಾಡ್ರೋ. ಅದೇನಿಲ್ಲ ಕಣ, ಪೂರ್ತಿ ಚೂರ್ ಚೂರ್ ಆಗ್ಬಿಟ್ಟಿದೆ. ಅಂದ್ರೆ ಅವ್ರ ಸಂಸಾರಕ್ಕೆ ಏಯ್ ಜರುಗ್ರಿ, ಪಕ್ಕಕ್ಕೆ ಸರಿ ರೀ, ಡೋರ್ ತೆಗಿರಿ. ಪ್ಲೀಸ್ ಇದ್ದ ಬಾಬಿ ಎಲ್ಲ. ಅವರೊಂದ್ 2 ನಿಮಿಷ ಲೇಟಾಗಿ ಬಂದಿದ್ರೆ ಬಾಬಿ ನಮ್ ಜೊತೆ ಇರ್ತಿದ್ದ. ಸರಿ, ಈಗ ಏನ್ ಮಾಡೋಣ? ಏಯ್, ಅವನ್ ಸೀನು ಅಲ್ಲ ಅಂತ ಇವ್ರಿಗೆ ಗೊತ್ತಾದ್ರೆ ನಮ್ ಗ್ರಾಚಾರ ಬಿಡಿಸ್ತಾರೆ. ಸೈಲೆಂಟ್ ಆಗಿ ಎಸ್ಕೇಪ್ ಆಗೋಣ. ಇರೋ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಅಯ್ಯೋ, ಇಲ್ಲಿ ಸೀನು ರಮ್ಮ ಯಾರು? ಏ ಜಾಗ ಬಿಡ್ರಿ. ನೋಡಿ ನಮ್ ಸೀನ್ ಅಣ್ಣನ ಏನ್ ಮಾಡಿದ್ರು. ಅಯ್ಯೋ ಸೀನಾ! ಮತ್ತೇನ್ ಪ್ಲಾನ್ ಮಾಡ್ತಾ ಇದೆಯೋ? ಊರೆಲ್ಲ ಅವನೇ ಶ್ರೀನಿ ಅನ್ಕೊಳ್ತಿದ್ದಾರೆ. ಈ ಚಾನ್ಸ್ನ ಯೂಸ್ ಮಾಡ್ಕೊಂಡು ಚಿಕ್ಕದಾಗಿ ಫೈರ್ ಅನ್ಸಿದ್ರೆ ಪ್ರೆಸಿಡೆಂಟ್ ಅವ್ರ ಗ್ಯಾಂಗು, ಶ್ರೀನಿ ಅವ್ರ ಗ್ಯಾಂಗು ಇಬ್ರು ಹೊಡೆದಾಡ್ತಿರ್ತಾರೆ. SI ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಿರ್ತಾನೆ. ಈ ಗ್ಯಾಪಲ್ಲಿ ಬಾಬಿ ಹೊರಗಡೆ ಬಂದ್ಬಿಡ್ತಾನೆ. ಜೈ ಪವರ್ ಸ್ಟಾರ್. ಸೂಪರ್. ಏನ್ರೋ, ಶ್ರೀನಿನ ಅಟ್ಯಾಕ್ ಮಾಡಿದ್ದು ಪ್ರೆಸಿಡೆಂಟ್ ಅವ್ರ ಗ್ಯಾಂಗೇನಾ? ಯಾಕೆ ನಿನಗೆ ಇನ್ನೂ ಡೌಟಾ? ನಾನೇ ಕನ್ಫರ್ಮ್. ಈ ಊರಲ್ಲೇನೋ ಮಾಡಕ್ಕಾಗದೆ ಬೇರೆ ಊರಲ್ಲಿ ಮಾಡಿದಾರಂತೆ. ಸುಮ್ನೆ ಟಾಕ್. ಲೇ ಬಚ್ಚತ್ಕೊಳ್ರ, ನೇರವಾಗಿ ಊರಲ್ಲಿ ಏನು ಮಾಡಕ್ ಆಗ್ಲಿಲ್ಲ ಅಂತ ಊರಿಂದ ಆಚೆ ತಗೊಂಡೋಗೋದ್ ಸ್ಕೆಚ್ ಹಾಕಿದ್ರಾ? ಒಬ್ಬನ ಮಕ್ಳನ್ನು ಬಿಡೋದಿಲ್ಲ ಇವತ್ತು. ಇವನನ್ನ ಹೊಡಿಬೇಕಂದ್ರೆ ನೆಲವಾಗ್ಲ ತನಕ ಹೋಗ್ಬೇಕಾ? ಇಲ್ಲೇ ಹೊಡಿತೀನಿ ನೋಡು. ಲೇ, ಬಚ್ಚೆತ್ತಬೇಕ್ರೋ, ಹಂಗೆ ಹೊಡೆಯೋಣ ಬನ್ನಿ.